ಲೇಖ್ಯ ಸಂಪದಾಲೇಖ್ಯ ಸುಮುಲ್ಲೇಖನ ವಿತ್ತಯೇ ಸಚ್ಚಿದಾನಂದ ರೂಪಾಯ ಶಿವಾಯ ಬ್ರಹ್ಮಣೇ ನಮಃ. ಪ್ರಥಮವಾಗಿ ಸವಾಲ್ ಟಿವಿ ವೀಕ್ಷಕರಿಗೆ ಸ್ವಾಗತ. ನಾನು ನಿಮ್ಮ ವಿದ್ವಾನ್ ಪ್ರವೀಣ್ ಗುರುಜಿ. ಮನಸ್ಸಲ್ಲಿ ತಂದೆ ತಾಯಿಗಳನ್ನ, ಗುರು ಹಿರಿಯರನ್ನ ಸ್ಮರಿಸುತ್ತಾ, ಹಾಗೆ ನನ್ನ ಆರಾಧ್ಯ ಗುರುಗಳಾದ ಕೆಳದಿ ರಾಜಗುರು ಮರಳಸಿದ್ದ ಶಿವಾಚಾರ್ಯ ಮಹಾಸ್ವಾಮಿಗಳನ್ನ ಮನಸ್ಸಿನಲ್ಲಿ ಶಿರಸಾಷ್ಟಾಂಗ ನಮಸ್ಕಾರ ಮಾಡುತ್ತಾ, ಈ ವಾರದ ದಿನಾಂಕ 22/3/2026ರಿಂದ 28/3/2026ರವರೆಗೆ ವಾರದ ರಾಶಿ ಭವಿಷ್ಯ ಕಾರ್ಯಕ್ರಮವನ್ನು ನೋಡೋಣ ಬನ್ನಿ ಪ್ರಿಯ ವೀಕ್ಷಕರೇ. ಪ್ರಥಮವಾಗಿ ಮೇಷರಾಶಿಯವರು ಈ ವಾರ ನಿಮಗೆ ಮಿಶ್ರಫಲ ಇರಲಿದೆ. ವಾರದ ಆರಂಭದಲ್ಲಿ ಕೆಲಸದ ಒತ್ತಡ ಹೆಚ್ಚಿರಬಹುದು, ಆದರೆ ನಿಮ್ಮ ಆತ್ಮವಿಶ್ವಾಸವು ಸವಾಲುಗಳನ್ನು ಎದುರಿಸುವ ಸಹಾಯ ಮಾಡುತ್ತದೆ. ಆರ್ಥಿಕವಾಗಿ ಖರ್ಚುಗಳ ಮೇಲೆ ನಿಯಂತ್ರಣವಿರಲಿ. ಅದೃಷ್ಟ ಸಂಖ್ಯೆ 9. ಪರಿಹಾರ: ಸುಬ್ರಹ್ಮಣ್ಯ ಸ್ವಾಮಿಯ ಪ್ರಾರ್ಥನೆಯನ್ನು ಮಾಡಿ. ವೃಷಭರಾಶಿಯವರು ಈ ವಾರ ನಿಮ್ಮ ಕೌಟುಂಬಿಕ ಜೀವನದಲ್ಲಿ ಸಂತೋಷವಿರುತ್ತದೆ. ಹೊಸ ಹೂಡಿಕೆಗಳಿಗೆ ಇದು ಸಕಾಲ. ವೃತ್ತಿ ಜೀವನದಲ್ಲಿ ಮೇಲಾಧಿಕಾರಿಗಳಿಂದ ಮೆಚ್ಚುಗೆ ಪಡೆಯಿರಿ. ಹಾಗೆ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನವಿರಲಿ. ಅದೃಷ್ಟ ಸಂಖ್ಯೆ 6. ಪರಿಹಾರ: ಮಹಾಲಕ್ಷ್ಮಿ ದೇವಿಯ ಅಷ್ಟೋತ್ರವನ್ನು ಪಠಿಸಿ. ಮಿಥುನ ರಾಶಿಯವರು ಈ ವಾರ ನಿಮ್ಮ ಸಂವಹನ ಕೌಶಲ್ಯದಿಂದ ಬಾಕಿ ಉಳಿದಿದ್ದ ಕೆಲಸಗಳು ಪೂರ್ಣಗೊಳ್ಳುತ್ತವೆ. ವ್ಯಾಪಾರದಲ್ಲಿ ಲಾಭದಾಯಕ ಬದಲಾವಣೆಗಳನ್ನು ಕಾಣಬಹುದು. ಹಾಗೆಯೇ ಸ್ನೇಹಿತರೊಂದಿಗೆ ಪ್ರವಾಸದ ಯೋಜನೆ ಮಾಡುವ ಸಾಧ್ಯತೆ ಇದೆ. ಅದೃಷ್ಟ ಸಂಖ್ಯೆ 5. ಪರಿಹಾರ: ಗಣಪತಿಗೆ ದುರ್ವ ಅಂದರೆ ಗರಿಕೆಯನ್ನು ಅರ್ಪಿಸಿ. ಕಟಕ ರಾಶಿಯವರು ಈ ವಾರದ ಮಧ್ಯಭಾಗದಲ್ಲಿ ಮನಸ್ಸಿಗೆ ಸ್ವಲ್ಪ ಆತಂಕ ಎದುರಾಗಬಹುದು. ಹಾಗೆಯೇ ತಾಳ್ಮೆಯಿಂದ ವರ್ತಿಸುವುದು ಒಳಿತು. ಹಣಕಾಸಿನ ವ್ಯವಹಾರದಲ್ಲಿ ತುಂಬ ಜಾಗೃತರಾಗಿರಿ. ವಾರದ ಕೊನೆಯಲ್ಲಿ ಶುಭ ಸುದ್ದಿ ಕೇಳುವಿರಿ. ಅದೃಷ್ಟ ಸಂಖ್ಯೆ 2. ಪರಿಹಾರ: ಶಿವನಿಗೆ ಜಲಾಭಿಷೇಕ ಮಾಡಿ. ಜಲಾಭಿಷೇಕ ಮಾಡುವುದರಿಂದ ಒಳಿತನ್ನು ಕಾಣಬಹುದು. ಸಿಂಹರಾಶಿಯವರು ಈ ವಾರ ಗೌರವ ಮತ್ತು ಪ್ರತಿಷ್ಠೆ ಹೆಚ್ಚಾಗುವ ವಾರವಿದು. ರಾಜಕೀಯ ಅಥವಾ ಸಾಮಾಜಿಕ ಕ್ಷೇತ್ರದಲ್ಲಿರುವವರಿಗೆ ಉತ್ತಮ ಅವಕಾಶಗಳು ಸಿಗಲಿವೆ. ಮಕ್ಕಳ ಪ್ರಗತಿಯಿಂದ ಮನಸ್ಸಿಗೆ ನೆಮ್ಮದಿ ಸಿಗಲಿದೆ. ಹಾಗೆಯೇ ಅದೃಷ್ಟ ಸಂಖ್ಯೆ 1. ಪರಿಹಾರ: ಸೂರ್ಯನಿಗೆ ಅರ್ಘ್ಯವನ್ನು ಅರ್ಪಿಸಿ. ಕನ್ಯಾ ರಾಶಿಯವರು ಈ ವಾರ ಅನಿರೀಕ್ಷಿತ ಧನಲಾಭದ ಯೋಗವಿದೆ. ನೀವು ಕೈಗೊಂಡ ನಿರ್ಧಾರಗಳು ಭವಿಷ್ಯದಲ್ಲಿ ಉತ್ತಮ ಫಲ ನೀಡಲಿದೆ. ಹಾಗೆಯೇ ಶತ್ರುಗಳ ಮೇಲೆ ನಿಮ್ಮ ಮೇಲುಗೈ ಇರುತ್ತದೆ. ಆರೋಗ್ಯದ ಬಗ್ಗೆ ಸುಧಾರಣೆ ಕಾಣಲಿದೆ. ಅದೃಷ್ಟ ಸಂಖ್ಯೆ 5. ಪರಿಹಾರ: ವಿಷ್ಣು ಸಹಸ್ರನಾಮವನ್ನು ಪಠಿಸಿ. ತುಲಾರಾಶಿಯವರು ಈ ವಾರ ಆದಾಯಕ್ಕಿಂತ ಖರ್ಚು ಹೆಚ್ಚಾಗದಂತೆ ನೋಡಿಕೊಳ್ಳಿ. ಪಾಲುದಾರಿಕೆ ವ್ಯವಹಾರದಲ್ಲಿ ಅಸಮಾಧಾನ ಮೂಡಬಹುದು. ಹಾಗೆಯೇ ಮಾತು ನಿಷ್ಠುರವಾಗಬಹುದು. ಸಂಗಾತಿಯ ಬೆಂಬಲ ನಿಮಗೆ ದೊಡ್ಡ ಶಕ್ತಿಯಾಗಲಿದೆ. ಅದೃಷ್ಟ ಸಂಖ್ಯೆ 7. ಪರಿಹಾರ: ದುರ್ಗಾ ದೇವಿಯ ದರ್ಶನವನ್ನು ಮಾಡಿ. ವೃಶ್ಚಿಕ ರಾಶಿಯವರು ಈ ವಾರ ವೃತ್ತಿರಂಗದಲ್ಲಿ ಹೊಸ ಜವಾಬ್ದಾರಿಗಳು ಹೆಗಲೇರಿವೆ. ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ದೊರೆಯಲಿದೆ. ಪ್ರೇಮ ಜೀವನದಲ್ಲಿ ಮಧುರತೆಯಿಂದ ಇರಲಿದೆ. ವಾಹನ ಚಾಲನೆಯಲ್ಲಿ ಎಚ್ಚರವಿರಲಿ. ಅದೃಷ್ಟ ಸಂಖ್ಯೆ 9. ಪರಿಹಾರ: ಹನುಮಾನ್ ಚಾಲೀಸನ್ನ ಪಠಿಸಿ. ಮುಂದಿನ ರಾಶಿ ಧನುಸ್ಸು ರಾಶಿಯವರು ಈ ವಾರ ಧಾರ್ಮಿಕ ಕಾರ್ಯಗಳಲ್ಲಿ ಆಸಕ್ತಿ ಹೆಚ್ಚಾಗಲಿದೆ. ದೂರದ ಪ್ರಯಾಣದಿಂದ ಲಾಭವಾಗಲಿದೆ. ಹಾಗೆಯೇ ಕುಟುಂಬದಲ್ಲಿನ ಹಿರಿಯರ ಆರೋಗ್ಯದ ಬಗ್ಗೆ ಕಾಳಜಿಯನ್ನು ವಹಿಸಿ. ಭೂಮಿ ಅಥವಾ ಆಸ್ತಿ ಖರೀದಿಗೆ ಬಗ್ಗೆ ಆಲೋಚನೆವಿರಿ. ಅದೃಷ್ಟ ಸಂಖ್ಯೆ 3.
ಪರಿಹಾರ: ದಕ್ಷಿಣಾಮೂರ್ತಿಯನ್ನ ಪ್ರಾರ್ಥಿಸಿ. ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿಯವರು ಈ ವಾರ ಕೆಲಸದಲ್ಲಿ ವಿಳಂಬವಾಗಬಹುದು, ಆದರೆ ಧೃತಿಗೆಡಬೇಡಿ. ಹಳೆಯ ಸ್ನೇಹಿತರ ಭೇಟಿ ಮನಸ್ಸಿಗೆ ಮುದ ನೀಡಲಿದೆ. ಉದ್ಯೋಗದ ಬದಲಾವಣೆಗೆ ಯೋಚಿಸುತ್ತಿದ್ದರೆ ಸ್ವಲ್ಪ ದಿನ ಕಾಯುವುದು ಉತ್ತಮ. ಹಾಗೆ ಅದೃಷ್ಟ ಸಂಖ್ಯೆ 8. ಪರಿಹಾರ: ಶನಿದೇವರ ಮುಂದೆ ಎಳ್ಳೆಣ್ಣೆ ದೀಪವನ್ನ ಹಚ್ಚಿ. ಕುಂಭರಾಶಿ. ಕುಂಭರಾಶಿಯವರು ಈ ವಾರ ರಚನಾತ್ಮಕ ಕೆಲಸಗಳಲ್ಲಿ ಯಶಸ್ಸು ಸಿಗಲಿದೆ. ಹಾಗೆಯೇ ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚಾಗಲಿದೆ. ಅವಿವಾಹಿತರಿಗೆ ಕಂಕಣ ಭಾಗ್ಯ ಕೂಡಿ ಬರುವ ಸಾಧ್ಯತೆ ಇದೆ. ಆರ್ಥಿಕ ಸ್ಥಿತಿ ಭದ್ರವಾಗಿರುತ್ತದೆ. ಅದೃಷ್ಟ ಸಂಖ್ಯೆ 4. ಪರಿಹಾರ: ಶಿವ ಪಂಚಾಕ್ಷರಿ ಸ್ತೋತ್ರವನ್ನು ಪಠಿಸಿ. ಮೀನರಾಶಿ. ಮೀನರಾಶಿಯವರು ಈ ವಾರ ಶುಭ ಫಲಗಳನ್ನು ನೀಡಲಿದೆ. ವಿದ್ಯಾರ್ಥಿಗಳಿಗೆ ಅಭ್ಯಾಸದಲ್ಲಿ ಉತ್ತಮ ಪ್ರಗತಿ ಕಂಡುಬರುತ್ತದೆ. ಹೊಸ ಕಾರ್ಯಗಳಲ್ಲಿ ಆರಂಭಿಸಲು ಇದು ಸುಸಮಯ. ದೈಹಿಕ ವ್ಯಾಯಾಮದ ಕಡೆಗೆ ಗಮನ ನೀಡಿ. ಅದೃಷ್ಟ ಸಂಖ್ಯೆ 3. ಪರಿಹಾರ: ಗುರು ರಾಘವೇಂದ್ರ ಸ್ವಾಮಿಗಳನ್ನು ಸ್ಮರಣೆಯನ್ನ ಮಾಡಿ. ಶಿವಂಭೂಯ. ತದನಂತರ ಇವತ್ತಿನ ತಂತ್ರ ಜ್ಯೋತಿಷ್ಯ. ತಂತ್ರ ಜ್ಯೋತಿಷ್ಯದಲ್ಲಿ ಇವತ್ತು ಒಂದು ಅದ್ಭುತವಾಗಿರ್ತಕ್ಕಂಥ ಹಾಗೆ ಪ್ರತಿದಿನ ನಾವು ಮಾನಸಿಕ ನೆಮ್ಮದಿಯನ್ನು ಕಳೆದುಕೊಳ್ಳುತ್ತಾ ಇದ್ದೀವಿ. ಆ ಮಾನಸಿಕ ನೆಮ್ಮದಿ ಕಂಡುಕೊಳ್ಳಬೇಕೆ, ವ್ಯವಹಾರ ಸುಗಮವಾಗಿ ನಡೆಯಬೇಕೆ, ವ್ಯಾಪಾರ ಸುಗಮವಾಗಿ ನಡೆಯಬೇಕೆ, ನಿಮಗೆ ಇದುವೇ ತಂತ್ರ ಜ್ಯೋತಿಷ್ಯದಲ್ಲಿ ನಿಮಗೆ ಒಂದು ಮಂತ್ರವನ್ನು ಹೇಳಿಕೊಡ್ತೀನಿ. ಯಾವ ರೀತಿ ಜಪಿಸಬೇಕು, ಯಾವ ರೀತಿ ಪಠಿಸಬೇಕು, ಹಾಗೆಯೇ ನಾವು ಏನು ಮಾಡಿದರೆ ನಮಗೆ ಮನಸ್ಸು ಕೇಂದ್ರೀಕೃತವಾಗಿರುತ್ತೆ ಅಂದ್ರೆ ನೋಡೋಣ ಬನ್ನಿ ಪ್ರಿಯ ವೀಕ್ಷಕರೇ. ಚಂದ್ರ ಗಾಯತ್ರಿ ಮಂತ್ರ ಮನಸ್ಸಿನ ಗೊಂದಲಗಳನ್ನು ನಿವಾರಿಸಿ ಬುದ್ಧಿಯನ್ನು ತೇಜಸ್ವಿಯಾಗಿರಿಸಲು ಈ ಮಂತ್ರವನ್ನು ಪ್ರತಿದಿನ ಬೆಳಗ್ಗೆ ಅಥವಾ ಸಂಜೆ 9 ಬಾರಿ ಈ ಮಂತ್ರವನ್ನು ಹೇಳೋಣ ಬನ್ನಿ ಪ್ರಿಯ ವೀಕ್ಷಕರೇ. ಓಂ ಕ್ಷೀರಪುತ್ರಾಯ ವಿದ್ಮಹೇ ಅಮೃತ ತತ್ವಾಯ ಧೀಮಹಿ ತನ್ನೋ ಚಂದ್ರ ಪ್ರಚೋದಯಾತ್. ಇದರ ಅರ್ಥ ಏನು ಅಂದರೆ ಪ್ರಿಯ ವೀಕ್ಷಕರೇ, ಕ್ಷೀರಸಾಗರದ ಪುತ್ರನಾದ ಅಮೃತ ಸ್ವರೂಪಿಯಾದ ಓ ಚಂದ್ರದೇವನೇ, ನಮಗೆ ಸಬುದ್ಧಿಯನ್ನು ನೀಡಿ ಹರಸು. ಹಾಗೆ ಇನ್ನೊಂದು, ಶಿವ ಪಂಚಾಕ್ಷರಿ ಸ್ತೋತ್ರದಿಂದ ನಾವು ಆಯ್ದ ಸಾಲುಗಳಿಂದ ನಮ್ಮ ಮನಸ್ಸಿನಲ್ಲಿ ಹೇಗೆ ಪರಿಣಾಮ ಬೀರುತ್ತದೆ, ನಮ್ಮ ಮನಸ್ಸು ತೇಜರೂಪಿಯಾಗಿ ಶಾಂತ ಸ್ವಭಾವವಾಗಿ ಇರಬೇಕಂದ್ರೆ ಈ ಮಂತ್ರವನ್ನು ಪಠಿಸಿ. ಶಿವನು ಮನಸ್ಸಿನ ಅಧಿಪತಿಯಾದ ಚಂದ್ರನನ್ನು ಧರಿಸುವನು. ಈ ಸಾಲುಗಳನ್ನು ಪಠಿಸಿದರೆ ಮನಸ್ಸಿಗೆ ಒಂದು ರೀತಿಯಾದ ರಕ್ಷಾ ಕವಚ ಸಿಗುತ್ತದೆ. ಹಾಗೆಯೇ ಯಾವುದು ಆ ಮಂತ್ರ ಸ್ತೋತ್ರ ಅಂದರೆ ನಾಗೇಂದ್ರಹಾರಾಯ ತ್ರಿಲೋಚನಾಯ ಭಸ್ಮಾಂಗರಾಗಾಯ ಮಹೇಶ್ವರಾಯ ನಿತ್ಯಾಯ ಶುದ್ಧಾಯ ದಿಗಂಬರಾಯ ತಸ್ಮೈ ನಕಾರಾಯ ನಮಃ ಶಿವಾಯ ಮಂದಾಗಿನಿ ಸಲೀಲ ಚಂದನ ಅರ್ಚಿತಾಯ ನಂದೀಶ್ವರ ಪ್ರಮತನಾಥ ಮಹೇಶ್ವರಾಯ ಮಂದಾರ ಪುಷ್ಪ ಬಹುಪುಷ್ಪ ಸುಪೂಜಿತಾಯ ತಸ್ಮೈ ಮಕಾರಾಯ ನಮಃ ಶಿವಾಯ. ಈ ತಂತ್ರವನ್ನು ಪಾಲಿಸಿ ಜಪಿಸುವ ಸಮಯದಲ್ಲಿ ಸಂಜೆ ವೇಳೆ ಸೂರ್ಯ ಮುಳುಗಿದ ನಂತರ ಈ ಮಂತ್ರಗಳನ್ನು ಪಠಿಸುವುದು ಹೆಚ್ಚು ಫಲಕಾರಿ. ಏಕೆಂದರೆ ಆಗ ಚಂದ್ರನ ಪ್ರಭಾವ ಹೆಚ್ಚಿರುತ್ತದೆ. ಅಂದರೆ ಸಂಜೆಯ ಸಮಯದಲ್ಲಿ, ಚಂದ್ರ ಉದಯದ ಸಮಯದಲ್ಲಿ ಹಾಗೆ ಮಾಡುವುದರಿಂದ ಮಾನಸಿಕ ಸಂಕಲ್ಪ ಮಂತ್ರ ಪಠಿಸುವ ಮೊದಲು ನನ್ನ ಮನಸ್ಸು ಶಾಂತವಾಗಿರುತ್ತದೆಯೇ, ನನ್ನಲ್ಲಿ ಸಕಾರಾತ್ಮಕ ಶಕ್ತಿ ತುಂಬುತ್ತಿದೆಯೇ ಎಂದು ಒಂದು ಕ್ಷಣ ಕಣ್ಣು ಮುಚ್ಚಿ ಸಂಕಲ್ಪ ಮಾಡಿ. ಹಾಗೆ ಮಾಡಿ
ಮಾಡಿದರೆ ನಿಮ್ಮ ಮನಸ್ಸು ಶಾಂತವಾಗಿರುತ್ತೆ. ಅದರಿಂದ ಈ ತಂತ್ರ ಜ್ಯೋತಿಷ್ಯದಲ್ಲಿ ನೀವು ತಿಳಿದು ಮನಸ್ಸಿಗೆ ಸಬುದ್ಧಿ ತೀಕ್ಷ್ಣತೆಯನ್ನು ಕೊಂಡು ಒಳ್ಳೆಯದಾಗುತ್ತದೆ. ಶಿವಂ ಭೂಯಾತ್. ಸವಾಲ್ ಟಿವಿ ವೀಕ್ಷಕರಿಗೆ ಧನ್ಯವಾದಗಳು.